ಅಮ್ಮೇನಾರಾಯಣ, ದೇವಿನಾರಾಯಣ, ಲಕ್ಷ್ಮೀನಾರಾಯಣ, ಭದ್ರನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಅವರಿಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರಾಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಅಶ್ವಿನಿ ನಕ್ಷತ್ರದಿಂದ ಅನುರಾಧ ನಕ್ಷತ್ರದವರೆಗೆ ನೋಡಿದ್ದೇವೆ. ಈ ದಿನ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹಿಂದಿನ ನಕ್ಷತ್ರಗಳ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ನೋಡಿ ತಿಳಿದುಕೊಳ್ಳಬಹುದು. ಈ ದಿನ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾರು ವರ ಅಥವಾ ವಧುವಾಗಿ ಬರ್ತಾರೆ ಎಂಬುದನ್ನು ನೋಡೋಣ. ಇದನ್ನು ತಿಳಿದುಕೊಳ್ಳಲು ನಿಮ್ಮ ಜನ್ಮ ನಕ್ಷತ್ರ ಜ್ಯೇಷ್ಠ ಆಗಿರಬೇಕು. ನೀವು ಹುಟ್ಟಿದ ಜನ್ಮ ನಕ್ಷತ್ರ ಜ್ಯೇಷ್ಠ ಆಗಿರಬೇಕು, ಅಥವಾ ನಿಮ್ಮ ಲಗ್ನ ನಿಂತ ಪಾಯಿಂಟು ಜ್ಯೇಷ್ಠ ಆಗಿರಬೇಕು. ಹೀಗಿದ್ದರೆ ನಿಮಗೆ ಇದು ಅಪ್ಲೈ ಆಗುತ್ತದೆ. ನಿಮಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂದರೆ ರೋಹಿಣಿ, ಮೃಗಶಿರ, ಉತ್ತರ, ಹಸ್ತ, ಪೂರ್ವಾಷಾಢ, ಉತ್ತರಾಷಾಢ 6 ನಕ್ಷತ್ರಗಳು. ಮತ್ತೊಮ್ಮೆ ಹೇಳ್ತೀನಿ: ರೋಹಿಣಿ, ಮೃಗಶಿರ, ಉತ್ತರ, ಹಸ್ತ, ಪೂರ್ವಾಷಾಢ, ಉತ್ತರಾಷಾಢ. ಉತ್ತರ ಅನ್ನುವುದು ಉತ್ತರ ಪಾಲ್ಗುಣಿ ಎಂದು ತಿಳಿದುಕೊಳ್ಳಬೇಕು. ರೋಹಿಣಿ, ಮೃಗಶಿರ, ಉತ್ತರ, ಹಸ್ತ, ಪೂರ್ವಾಷಾಢ, ಉತ್ತರಾಷಾಢ ಈ 6 ನಕ್ಷತ್ರದಲ್ಲಿ ಹುಟ್ಟಿದವರು. ಇದು ಅವರ ಜನ್ಮ ನಕ್ಷತ್ರವಾಗಿರುತ್ತದೆ, ಅಥವಾ ಅವರ ಲಗ್ನ ನಿಂತ ಪಾಯಿಂಟು ಇದಾಗಿರುತ್ತದೆ. ಈ 6 ನಕ್ಷತ್ರದಲ್ಲಿ ಯಾವುದಾದ್ರು ಒಂದಾಗಿರುತ್ತದೆ. ಹಾಗೆ ನೀವು ನೋಡಿ ತಿಳಿದುಕೊಳ್ಳಬೇಕು. ಇನ್ನೂ 3 ಕಾಂಬಿನೇಷನ್ಗಳು ಇದೆ. ಒಬ್ಬರಿಗೆ ಪೇರ್ ಆಗಿ ಬರುವವರ ಜಾತಕದಲ್ಲಿ ಒಟ್ಟು 4 ಕಾಂಬಿನೇಷನ್ಗಳಲ್ಲಿ ಸಂಬಂಧ ಇರುತ್ತದೆ. ಒಂದು ನಕ್ಷತ್ರಗಳ ಕನೆಕ್ಷನ್, ಇನ್ನೊಂದು ಭಾವಗಳ ಕನೆಕ್ಷನ್, ಇನ್ನೊಂದು ಗ್ರಹಗಳ ಕನೆಕ್ಷನ್, ಇನ್ನೊಂದು ಮನೆಗಳ ಕನೆಕ್ಷನ್. ಇದು 4 ವಿಧಾನದಲ್ಲಿ ಮಾತ್ರ ಒಬ್ಬರಿಗೆ ವರ ಅಥವಾ ವಧು ಬರಲು ಸಾಧ್ಯ. ಈಗ ನಾನು ಹೇಳಿರುವುದು ನಕ್ಷತ್ರಗಳ ಕನೆಕ್ಷನ್ ಮಾತ್ರ. ಉಳಿದ ವಿಚಾರಗಳನ್ನು ತಿಳ್ಕೋಬೇಕಾದ್ರೆ ನಿಮಗೆ ಅಸ್ಟ್ರಾಲಜಿ ಗೊತ್ತಿರಬೇಕಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾರು ವರ ಅಥವಾ ವಧುವಾಗಿ ಬರ್ತಾರೆ ಎಂಬುದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.